ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಬಂಡೇಮಠ ಕೆಎಚ್ಪಿ ಬಡಾವಣೆಗೆ ಸುರೇಶ್ ಕುಮಾರ್ ಭೇಟಿ. ಶ್ರೀ ಸಿದ್ಧಿ ವಿನಾಯಕ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ. ಗಾಂಧಿನಗರ ಕೆರೆಗೆ ಕೊಳಚೆ ನೀರು, ಕೋಡಿ ಬಿದ್ದು ಹರಿದ ನೀರು. ವಿಧಾನಸಭೆಯ ಅರ್ಜಿಗಳ ಸಮಿತಿ ಸದಸ್ಯರು ಆಗಿರುವ ರಾಜಾಜಿನಗರ ಶಾಸಕ ಎಸ್. ಸುರೇಶ್ ಕುಮಾರ್ ಅವರು ಕೆಂಗೇರಿ ಬಂಡೇಮಠ ಕೆಎಚ್ಪಿ ಬಡಾವಣೆಗೆ ಸೌಹಾರ್ದ ಭೇಟಿ ನೀಡಿದ್ದರು. ತಮ್ಮ ಬಡಾವಣೆಯನ್ನು ಬಿಬಿಎಂಪಿಗೆ ಹಸ್ತಾಂತರಿಸಬೇಕು, ರಸ್ತೆ, ನೀರು, ಬೀದಿ ದೀಪ, ಉದ್ಯಾನ ಸೇರಿದಂತೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಸ್ಥಳೀಯ ಸಂಸ್ಥೆಗೆ ಆದೇಶಿಸಬೇಕು ಎಂದು ಕೋರಿ ಬಡಾವಣೆಯ ನಾಗರಿಕರು ಅರ್ಜಿಗಳ ಸಮಿತಿ ಸದಸ್ಯರಾಗಿದ್ದ ಸುರೇಶ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ದರು. ಅರ್ಜಿಗಳ ಸಮಿತಿಯಲ್ಲಿ ಸುರೇಶ್ ಕುಮಾರ್ ಅವರೇ ಹಂಗಾಮಿ ಅಧ್ಯಕ್ಷರಾಗಿದ್ದಾಗ ಅವರ ಆದೇಶದಂತೆ ಕೆಎಚ್ಪಿ ಬಡಾವಣೆ ಅಭಿವೃದ್ಧಿಗಾಗಿ 10 ಕೋಟಿ ರೂಪಾಯಿಗಳನ್ನು ಬಿಬಿಎಂಪಿಗೆ ನೀಡುವ ಮೂಲಕ ಬಡಾವಣೆ ಹಸ್ತಾಂತರವಾಗಿತ್ತು. ಈಗ ಬಡಾವಣೆಯಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದ್ದು, ಬಂಡೇಮಠ ಕೆಎಚ್ಪಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ಮತ್ತು ಬಡಾವಣೆಯ ಪತ್ರಕರ್ತರು ಸುರೇಶ್ ಕುಮಾರ್ ಅವರಿಗೆ ಇಂದು ಕೃತಜ್ಞತೆ ಸಲ್ಲಿಸಿ ಆತ್ಮೀಯವಾಗಿ ಸನ್ಮಾನಿಸಿದರು. ಸಂಘದ ಅಧ್ಯಕ್ಷರಾದ ವಕೀಲ ಬಿ. ರಾಮಕೃಷ್ಣೇಗೌಡ, ಪ್ರಧಾನ ಕಾರ್ಯದರ್ಶಿ ತುರ್ವೇಕೆರೆ ಸತೀಶ್, ಉಪಾಧ್ಯಕ್ಷ ಮೋಹನ್ ಕುಮಾರ್, ಖಜಾಂಚಿ ಉಮೇಶ್ ಹಿರೇಮಠ್ ಹಾಗೂ ಪತ್ರಕರ್ತ ಮಿತ್ರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೆಂಗೇರಿ ಉಪನಗರದ ಗಾಂಧಿನಗರಕ್ಕೆ ಹೊಂದಿಕೊಂಡಂತಿರುವ ಜ್ಞಾನಭಾರತಿ ಬಡಾವಣೆಯ ಜಾಗದಲ್ಲಿ ಶ್ರೀ ಸಿದ್ಧಿ ವಿನಾಯಕ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಬಿಜೆಪಿ ಮುಖಂಡ ಕದರಪ್ಪ ದಂಪತಿ ಹಾಗೂ ಅವರ ಪುತ್ರ ಯದುನಂದನ ಸೇರಿದಂತೆ ಹಲವು ಪ್ರಮುಖರು ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು ಅಧಿಕೃತವಾಗಿ ಪ್ರತಿಷ್ಠಾಪನಾ ಮಹೋತ್ಸವ ನೆರವೇರಿತು. ದೇವದೇವ ಶ್ರೀಗ್ರಾಂಡ ಕೋಟಿ ಬ್ರಹ್ಮಾಂಡ ಆಯುಷ್ಯ ಮಹಾಮಹೇಶ್ವರ ಸ್ವಾಮಿನಃ ಸಮೇತಸ್ಯ ಶ್ರೀ ಮಹಾಗಣಪತಿ ನಮಃ ಯಜುರ್ವೇದ ಪ್ರಿಯಾಯ. ಧಾರ್ಮಿಕ ವಿಧಿವಿಧಾನಗಳ ನಂತರ ಪೂಜಾ ಕಾರ್ಯ ನೆರವೇರಿತು. ಭಕ್ತರಿಗೆ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಕೆಂಗೇರಿ ಉಪನಗರದ ಗಾಂಧಿನಗರದ ಕೆರೆ ದುರಸ್ತಿ ಕಾರ್ಯ ನಡೆಯುತ್ತಿರುವಾಗಲೇ ಸಣ್ಣ ಮಳೆಗೆ ತಡೆಗೋಡೆಗಳು ಬಿದ್ದು ಹೋದ ಕುರಿತಂತೆ ಈಗಾಗಲೇ ಸಾಕಷ್ಟು ಸುದ್ದಿ ಹಾಗೂ ಚರ್ಚೆಗಳಾಗಿದ್ದು, ಇದೀಗ ನಿನ್ನೆ ಹಾಗೂ ಮೊನ್ನೆ ಮಳೆಯಿಂದ ಕೊಳಚೆ ನೀರು ಅತಿ ಹೆಚ್ಚು ಹರಿದು ಬಂದಿದೆ.
ಅದರ ಜೊತೆಯಲ್ಲಿ ಉತ್ತಮ ನೀರಿನ ಸಂಗ್ರಹವೂ ಆಗಿ ಕೆರೆ ಕೋಡಿ ಬಿದ್ದಿದೆ. ಗಾಂಧಿನಗರದ ಕೆರೆ ದುರಸ್ತಿಗೆ ಮುನ್ನವೇ ಕೋಡಿ ಬಿದ್ದಿರುವುದು ಬಿಬಿಎಂಪಿ ಅಧಿಕಾರಿಗಳು ಮುಂದಿನ ಕ್ರಮಗಳ ಬಗ್ಗೆ ನಾಗರಿಕರು ಪ್ರಶ್ನಿಸುತ್ತಿದ್ದಾರೆ. ಹಾಗೆಯೇ ಗಾಂಧಿನಗರ ಕೆರೆ ಸರ್ವೆ ನಂಬರ್ 16ಕ್ಕೆ ಸೇರಿದ ಹಲವು ಜಾಗ ಒತ್ತುವರಿಯಾಗಿದ್ದು, ಈ ಕುರಿತಂತೆ ದೂರು ನೀಡಿದ್ದರೂ ಯಾವುದೇ ಕ್ರಮಗಳಾಗಿರಲಿಲ್ಲ. ಇದೀಗ ನಿನ್ನೆ ಮಳೆಗೆ ಒತ್ತುವರಿ ಮಾಡಿಕೊಂಡಿರುವ ಜಾಗದಲ್ಲಿನ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿದೆ.